ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಧ್ಯಾನ ಗೋತ್ರ ಯೂಟ್ಯೂಬ್ ಚಾನಲ್ಗೆ ಆದರ ಸ್ವಾಗತ. ಇವತ್ತು ನಾವು ತಮಗೆ ತಿಳಿಸಲು ಇಷ್ಟಪಡುವ ವಿಷಯ ಯಾವುದಂದ್ರೆ ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್. ಈ ಸಮಾಜ ವಿಜ್ಞಾನ ವಿಷಯದಲ್ಲಿ ಭಾರತ ನಕ್ಷೆಯಲ್ಲಿ ದಿಕ್ಕುಗಳನ್ನು ಗುರುತಿಸುವ ಒಂದು ಸುಲಭವಾದ ಟ್ರಿಕ್ಸನ್ನು ತಿಳಿಸಲು ಇಷ್ಟಪಡುತ್ತೇವೆ. ಈ ಟ್ರಿಕ್ಸ್ ನಿಮಗೆ ಇಷ್ಟವಾದರೆ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರಬೇಕಂತ ತಿಳಿಸಲು ಇಷ್ಟಪಡುತ್ತೇನೆ. ಹಾಗಾಗಿ ಇವತ್ತು ಭಾರತ ನಕ್ಷೆ ಅಂದಾಕ್ಷಣ ತಮಗೆ ಕಣ್ಮುಂದೆ ಬರುವಂಥ ಒಂದು ನಕ್ಷೆ ಈ ರೀತಿಯಾಗಿರುತ್ತದೆ. ಈ ಭಾರತ ನಕ್ಷೆಯಲ್ಲಿ ನಾವು ದಿಕ್ಕುಗಳನ್ನು ಗುರುತಿಸಬೇಕಂದ್ರೆ ಒಂದು ಸುಲಭವಾದ ಅತಿ ಈಸಿ ಟ್ರಿಕ್ಸನ್ನು ತಿಳಿಸಲು ಇಷ್ಟಪಡುತ್ತೇವೆ. ಏನಪ್ಪ ಅಂತಂದ್ರೆ ಇಲ್ಲಿ ಭಾರತ ನಕ್ಷೆಯಲ್ಲಿ ದಿಕ್ಕುಗಳನ್ನು ಗುರುತಿಸಬೇಕಾದ್ರೆ ವಿದ್ಯಾರ್ಥಿಗಳು ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ. ಇದು ಭಾರತದ ಶಿರ ಅಂದ್ರೆ ತಲೆ ಅಂತ ಎಲ್ಲರೂ ಶಿರ ಅಂದಾಕ್ಷಣ ಏನು ಮಾಡ್ತಾವೆ, ಇದು ಪೂರ್ವ ದಿಕ್ಕು ಅಂತ ಗುರುತಿಸ್ತಾರೆ. ಆದರೆ ಅದು ತಪ್ಪು. ನಿಮಗೆ ಒಂದು ಸುಲಭವಾದಂಥ ಒಂದು ಟ್ರಿಕ್ಸನ್ನು ಹೇಳ್ತೀನಿ. ಏನಂದ್ರೆ ಭಾರತ ನಕ್ಷೆಯಲ್ಲಿ ಇಂಥ ಒಂದು ಪ್ರಶ್ನೆಗಳು ಎಲ್ಲಿ ಬರ್ತಂದ್ರೆ ಭಾರತದ ಆಗ್ನೇಯ ದಿಕ್ಕಿಗೆ ಯಾವ ದೇಶ ಇದೆ, ಭಾರತ ಈಶಾನ್ಯ ದಿಕ್ಕಿಗೆ ಏನಿದೆ, ಭಾರತ ವಾಯುವ್ಯ ದಿಕ್ಕಿಗೆ ಏನಿದೆ, ಇಂಥ ಕೆಲವೊಂದು ಪ್ರಶ್ನೆಗಳಿಗೆ ನಾವು ಸುಲಭವಾದಂಥ ಒಂದು ಟ್ರಿಕ್ಸನ್ನು ತಿಳಿಸುತ್ತೇವೆ. ಏನು ಮಾಡೋದಂದ್ರೆ ಈ ಭಾರತ ನಕ್ಷೆ ನೀವು ತೆಗಿಬೇಕಂತೇಳಿ ಕಂಪಲ್ಸರಿ ಏನಲ್ಲ. ಇಲ್ಲೇನು ಮಾಡ್ಬೋದು, ನೀವು ಹೀಗೆ ಪ್ಲಸ್ ಮಾಡಿ ಕೂಡ ನಾವು ದಿಕ್ಕುಗಳನ್ನು ಗುರುತಿಸಬಹುದು. ದಿಕ್ಕುಗಳಲ್ಲಿ 4 ದಿಕ್ಕುಗಳು, 4 ಉಪದಿಕ್ಕುಗಳು, ಒಟ್ಟು 8 ದಿಕ್ಕುಗಳು ಇರ್ತವೆ. ಇಲ್ಲೇನು ಮಾಡ್ತಂದ್ರೆ ಈ ಭಾರತ ನಕ್ಷೆಯಲ್ಲಿ ಪ್ಲಸ್ ಅನ್ನು ಹಾಕೋಣ. ನೀವು ಜನರಲ್ ನಾಲೆಜಲ್ಲಿ ಬರುವಂಥ ಪ್ರಶ್ನೆ ಒಳಗೆ ಭಾರತ ನಕ್ಷೆ ತೆಗೆಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಈ ರೀತಿಯಾಗಿ ಪ್ಲಸ್ ಇಟ್ಟು ನಾವು ದಿಕ್ಕುಗಳನ್ನು ಗುರುತಿಸ್ಬೋದು. ಹಾಗಾದ್ರೆ ಇದು ಭಾರತದ ಶಿರ. ಇಲ್ಲೇ ಮತ್ತು ಉತ್ತರ ದಿಕ್ಕಿ ಶಾರ್ಟ್ಕಟ್ ಆಗಿ ಹೂ ಅಂತೇಳಿ ಅಂತವು. ಹಂಗಾರೆ ಉತ್ತರದ ಅಪೋಸಿಟ್ ಆಗಿ ಬರುವಂಥ ದಿಕ್ಕು ಯಾವ್ದ, ದಕ್ಷಿಣ, ಅಂತೇಳಿ ಗುರುತಿಸ್ತೇವೆ. ಹಾಗೆ ಇನ್ನು ಈ ಸೈಡ್ ಬರುವಂಥ ದಿಕ್ಕು ಇದಕ್ಕೆ ಪೂರ್ವ ಅಂದ್ರೆ ಪೂ ಅಂತೇಳಿ ಬರ್ತವೆ. ಇದಕ್ಕೆ ಏನು ಮಾಡ್ತೇವೆ, ಪ ಅಂದ್ರೆ ಪಶ್ಚಿಮ ಅಂತೇಳಿ ಶಾರ್ಟ್ ಆಗಿ ಗುರುತಿಸ್ತೇವೆ. ಇವು 4 ಮುಖ್ಯವಾದಂಥ ದಿಕ್ಕುಗಳು. ಇನ್ನು 4 ಉಪ ದಿಕ್ಕುಗಳು ಅವತ್ತೇನು ಮಾಡ್ರಿ ಈ ರೀತಿಯಾಗಿ ಎಕ್ಸ್ ಆಧಾರ ಮೇಲೆ ಗುರುತಿಸ್ಕೊಂಡು. ಹಾಗಾಗಿ ಇಲ್ಲಿ ಏನು ಉತ್ತರ ಆದ ನಂತರ ಇದು ಈಶಾನ್ಯ. ಇದನ್ನು ಗುರುತಿಸುವ ಒಂದು ಟ್ರಿಕ್ಸನ್ನು ಹೇಳ್ತೀನಿ. ಅದು ಯಾವ ರೀತಿ ಮಾಡ್ಬೇಕಂತ. ಹಾಗಾದ್ರೆ ಪೂರ್ವ ಆಲ್ಪೇಟೆ ಯಾವ ದಿಕ್ಕು ಬರ್ತಿತ್ತಪ್ಪ ಅಂದ್ರೆ ಈಗ ಈಶಾನ್ಯದ ಅಪೋಸಿಟ್ ಆಗಿ ಒಂದು ದಿಕ್ಕು ಬರ್ತೈತಿ, ಹಾಗೆ ಪೂರ್ವದ ಸೈಡ್ ಒಂದು ಬರ್ತೈತಿ. ಇಲ್ಲೊಂದು ಟ್ರಿಕ್ಸ್ ಇರ್ತಾವೆ. ಯಾವ ರೀತಿಪ್ಪ ಅಂದ್ರೆ ಇದು ಆಗ್ನೇಯ ಅಂದ್ರೆ ಶಾರ್ಟ್ ಆಗಿ ಆ ಅಂತ. ಹಾಗೆ ಇದು ನೈಋತ್ಯ, ಇದು ಪಶ್ಚಿಮ, ಇದು ವಾ ಅಂದ್ರೆ ವಾಯುವ್ಯ ಅಂತ ಶಾರ್ಟ್ ಆಗಿ ಗುರುಸ್ತು. ಇದಕ್ಕೆ ಏನು ನೋಡ್ರಿ ಒಂದು ಟ್ರಿಕ್ಸ್ ನೆನಪಿಟ್ಕೊಳ್ಳ. ಈ ಎಲ್ಲ ಅಕ್ಷರಗಳ ಮೇಲೆ ಅಂದ್ರೆ ಒಂದೊಂದು ಪದಗಳನ್ನು ರಚಿಸೋಣ. ಇಲ್ಲಿ ಹೂ ಅಂದ್ರೆ ಫಸ್ಟ್ ನಮ್ಮನ್ನು ಒಂದು ಹೆಸರು ತಗೊಂಡು, ಹೂ ಅಂದ್ರೆ ಉಷಾ, ಅಥವಾ ಉಮೇಶ, ಅಥವಾ ಮತ್ತೇನು ಒಂದು ಹೆಸರು ತಗೊಂಡು, ಹೂ ಅಕ್ಷರದಿಂದ ಪ್ರಾರಂಭವಾದ ಹೆಸರು ಉಷಾ. ಹಾಗೆ ಈ ಅಂದ್ರೆ ಏನು ತೋರಿ, ಈಶ್ವರ ನ ಅನ್ನುವಂಥ ಒಂದು ಪದವನ್ನು ನಾವು ಸಹಾಯಕವಾಗಿ ಒಂದು ವಾಕ್ಯ ರಚನೆ ಮಾಡಬೇಕಾದ್ರೆ ತಗೋತೀವಿ. ಹಾಗೆ ಇಲ್ಲಿ ಪೂ ಅಂದ್ರೆ ಪೂಜೆ ಮಾಡಿ, ಪೂಜೆ ಅಷ್ಟ ಆದರೆ ವಾಕ್ಯ ಸರಿಯಾಗಿಲ್ಲ, ಮಾಡಿ ಅನ್ನುವಂಥ ಸಹಾಯಕ ಪದವನ್ನು ಬಳಕೆ. ಹಾಗೆ ಪೂರ್ವಾಗ್ನ ಆಮೇಲೆ ಬರೋ ದಿಕ್ಕು ಆ ಅಂದ್ರೆ ಆಗ್ನೇಯ. ಉಷಾ ಈಶ್ವರನ ಪೂಜೆ ಮಾಡಿ ಆರತಿ ಎತ್ತಿ. ಓಕೆ. ಹಾಗೆ ಆಗ್ನೇಯ ನಂತರ ಬರುವಂಥ ದಿಕ್ಕು ದಕ್ಷಿಣ, ಇದಕ್ಕೆ ಅಂತವು ದಕ್ಷಿಣ ಅಂದ್ರೆ ದೇವರಿಗೆ ಮುಂದೆ ನಮಗೆ ಕೈಲಾದಷ್ಟು ಇಡುವ ಅನ್ನಕ್ಕೆ ದಕ್ಷಿಣೆ ಅಂತ ಅಂತವು. ದಕ್ಷಿಣೆ ಇಟ್ಟು, ಕರೆಕ್ಟಾ. ಆಮೇಲೆ ದಕ್ಷಿಣ ನಂತರ ಬರುವಂಥ ದಿಕ್ಕ ನೈ ಅಂದ್ರೆ ನೈಋತ್ಯ. ಹಂಗಾರೆ ನಾವು ದೇವರಿಗೆ ಸಾಮಾನ್ಯವಾಗಿ ನೈವೇದ್ಯನೂ ಇತ್ತು. ನೈ ಅಂದ್ರೆ ನೈವೇದ್ಯ. ಓಕೆ. ನೈವೇದ್ಯ ತೋರಿಸಿ.
ಹಾಗೆ ನೈಋತ್ಯ ನಂತರ ಬಂದ ದಿಕ್ಕು ಪ ಅಂದ್ರೆ ಪಶ್ಚಿಮ. ಅದಕ್ಕೆ ಅಂತವು ಇಲ್ಲಿ ಒಂದು ಅಕ್ಷರ ಚೇಂಜ್ ಆಗುತ್ತೆ, ಪ್ರದಕ್ಷಿಣೆ. ಪ್ರದಕ್ಷಿಣೆ ಹಾಕಿ. ವಾ ಅಂದ್ರೆ ಮನೆಗೆ ವಾಪಸ್ ಆದವು. ಕರೆಕ್ಟಾ? ವಾಪಸ್ ಆದವು. ಸರಿನಾ? ಈಗ ನಾವು 8 ದಿಕ್ಕನ್ನು ಹೇಳ್ಬೋದು. ಏನಂತೂ ಉಷಾ ಈಶ್ವರನ ಪೂಜೆ ಮಾಡಿ ಆರತಿ ಎತ್ತಿ ದಕ್ಷಿಣೆ ಇಟ್ಟು ನೈವೇದ್ಯ ತೋರಿಸಿ ಪ್ರದಕ್ಷಿಣೆ ಹಾಕಿ ವಾಪಸ್ ಆದವು. ಅಂದ್ರೆ ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ ದಿಕ್ಕು, ನೈಋತ್ಯ ದಿಕ್ಕು. ಪ ಇಲ್ಲಿ ಪ್ರ ಐತ್ಲ ಸ್ವಲ್ಪ ಚೇಂಜ್ ಮಾಡ್ಕೊ. ಪ ಅಂದ್ರೆ ಪಶ್ಚಿಮ ದಿಕ್ಕು, ವಾ ಅಂದ್ರೆ ವಾಪಸ್ ಆದವು. ಈ ರೀತಿಯಾಗಿ ನಾವು 4 ದಿಕ್ಕುಗಳು ಮತ್ತು 8 ದಿಕ್ಕುಗಳು ಹೋಗುವಂಥ ಒಂದು ಅತಿ ಸುಲಭವಾದ ಟ್ರಿಕ್ಸನ್ನು ನಿಮಗೆ ಇವತ್ತು ತಿಳಿಸಿದ್ದೇನೆ. ಈ ಚಾನಲ್ ನಿಮಗೆ ಇಷ್ಟವಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ನಮ್ಮ ಪಾಠವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.